ಕೂತ್ಕಳೆ ಜಯಮ್ಮ, ಆಗಿದ್ದಾಗೋತು. ಇನ್ನೇನ್ ಮಾಡಕ್ಕಾಗುತ್ತೆ? ಕೂಕ, ನಿಮ್ಮ ಅಣ್ಣ ಬರ್ತಾರೆ, ನಿಮ್ಮ ಅಣ್ಣಗೂ ಹೇಳಿ ಹೋಗಿವಂತೆ ಕೂಕ. ಅದಕ್ಕೆ ಏನದಕ್ಕೆ ಹಿಂಗ್ ಮಾಡ್ಬಿಟ್ಟ ರವಿನು ರಾಣಿ ಇಬ್ರು. ಆ ರಾಣಿದ ಹೆಂಗ ಬಿಡು, ನನ್ನ ಅಳಿಯ ಶ್ರೀಮಂತ ಹೆಂಗ ಅತ್ಲಾಗೆ ಸುಖ ಆಗೈದಾಳೆ. ನಾನು ಅಂದ್ಕೊಂಡಂಗೆನೆ ಒಳ್ಳೆ ಮನೆನೇ ಸೇರವಳೆ. ಆದ್ರೆ ಈ ರವಿ ನೋಡು, ಆ ಕಿತ್ತೋಗಿರೋ ರಂಗಮ್ಮನ ಮಗಳನ್ನ ಮದ್ವೆ ಆಗಿ ಬಂದೇವನಲ್ಲ. ನಾನು ದೊಡ್ಡ ಶ್ರೀಮಂತರ ಮನೆಯಿಂದ ನನ್ನ ಸೊಸೆನ್ ತರಬೇಕು, ಊರಾಗೆಲ್ಲರೂ ನನ್ನ ಸೊಸೆ ನೋಡಿ, ನಮ್ಮ ಬೀಗರು ನೋಡಿ ಹೊಟ್ಟೆ ಉರ್ಕೋಬೇಕು ಅಂತ ಏನೇನೋ ಕನ್ಸು ಕಾಣ್ತಿದ್ದೆ. ಆದ್ರೆ ಎಲ್ಲ ಮಣ್ಪಾಲ್ ಮಾಡ್ಬಿಟ್ನಲ್ಲ ಇವನು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಜಯಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ಜಾಲ್ ಮದುವೆ ಮಾಡಿ ಅಂತಂದ್ರೆ ಶ್ರೀಮಂತರ ಮನೆ ಉಂಡ ಹುಡುಗಿಬೇಕು ಹುಡುಗಬೇಕು ಅಂದೆ ನೋಡು. ಶ್ರೀಮಂತರ ಮನೆ ಹೋಗ್ಲಿ, ಅವರು ನಿಮ್ಮ ಸರಿ ಸಮನಾಗೂ ಇನ್ನೂ ಇಲ್ಲ. ಬಡವರು ಕೂಲಿ ಮಾಡ್ಕೊಂಡು ತಿಂಬಾರ ಮನೆಗೆ ಮದುವೆ ಆದ ನಿನ್ನ ಮಗ. ಅದಕ್ಕೆ ಮತ್ತಿಗೆ ಮದುವೆನ ಜಾಲ್ ಮಾಡಿಬಿಡ್ಬೇಕು ಅಂತ ಹೇಳೋದು. ಏನು ಮಾಡೋಕ್ಕಾಗಲ್ಲ ಬಿಡು. ಈಗ ನಿಮ್ಮ ಅಣ್ಣ ಬರ್ತಾರೆ, ನಿಮ್ಮ ಅಣ್ಣ ಬಂದ್ಮೇಲೆ ಹೇಳಿ ಊರಿಗೆ ಹೋಗಿವೆ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ? ಜಯತೆ ಜಯತೆ, ರವಿ ಮಾಮಂದು ಮದುವೆ ಮಾಡ್ದಂತೆ ನೀನು. ಅಯ್ಯೋ, ನಾನು ಕರ್ದೇ ಇಲ್ಲ ಮದ್ವೆಗೆ. ಯಾಕತ್ತೆ ನಮ್ಮನ್ ಕರ್ದಿದ್ದೆ? ನಾನು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಎಲ್ಲಾರು ಬರ್ತಿದ್ವಿ ರವಿ ಮಾಮನ್ ಮದ್ವೆ ಮಾಡಕ್ಕೆ. ಯಾಕೆ ಕರ್ದಿಲ್ಲ ನೀನು? ಏಯ್ ಪದ್ದು, ನಿನ್ಗೆ ಯಾರು ಹೇಳಿರ ಈ ವಿಷಯನ? ಯಾರು ಅಂದ್ರೆ ಅದ ಸಾಕಮ್ಮ. ಸಾಕಮ್ಮ ಎಲ್ಲಾರ ತಗು ಹೇಳ್ಕೊಂಬತ್ತೈತೆ. ನಾನು ಬರ್ತಿದ್ದೆ ಇವಾಗ. ನಿಮ್ ರವಿ ಮಾಮ ಮದ್ವೆ ಆಗ್ಯಾನಂತ ನಿಮ್ ಅತ್ತೆ ಬಂದೈತೆ, ಹೋಗು ಅಂತ ಹೇಳ್ತು ಸಾಕಮ್ಮ. ಯಾವಾಗ ಮದ್ವೆ ಆದ್ನತ್ತೆ ಅವನು? ಸಾಕಮ್ಮನ? ಅಯ್ಯೋ ದೇವ್ರಿ, ಆ ಸಾಕಮ್ಮನ ಕಿವಿಗೆ ಬಿದ್ರೆ ಅಷ್ಟೇ ಊರ ಹಬ್ಬ ಮಾಡ್ಬಿಡ್ತಾಳೆ. ಇಂಥ ವಿಚಾರ ಗೊತ್ತಾದ್ರಿ ನೋಡಿದ್ರೆ ಅದಕ್ಕೆ ಅವಳು ಊರು ತುಂಬಾ ಸಾರ್ಕೊಂಬತ್ತಾ ಇದ್ದಾಳಂತೆ ಆ ಸಾಕಮ್ಮ. ಏನ್ ಮಾಡಕ್ಕಾಗುತ್ತೆ ಬಿಡೆ. ಅಲ್ಲ ಒಂದಲ್ಲ ಒಂದ್ ದಿವಸ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ ತಾನೆ. ಅದೇನ್ ಮುಚ್ಚಿಟ್ಕೊಂಬದ ಬಿಡು. ನಾಳೆಗೆ ಗೊತ್ತಾಗೋದು, ಇವತ್ತೇ ಗೊತ್ತಾಗೈತೆ ಅಷ್ಟೇನೆ. ಏನು ಮಾಡಕ್ಕಾಗಲ್ಲ. ಆಗಿರೋದು ಆಗೋಗೈತಿ. ಅಮ್ಮ ಅಮ್ಮ, ಈ ಅತ್ತೆ ರಾಣಿ ಮದ್ವೆಗೂ ನಮ್ಮನ್ ಕರೀಲಿಲ್ಲ, ರವಿ ಮಾಮನ್ ಮದ್ವೆಗೂ ನಮ್ಮನ್ ಕರೀಲಿಲ್ಲ ಅಲ್ವೇನಮ್ಮ? ಅದ್ಗೆ ನೋಡಿ, ಅದ್ಗೆ ಈ ಪೊದ್ದುನ ಹೆಂಗ್ ಆಡ್ಕೊಂತ ಇದ್ದಾಳೆ. ನಾನೇನಾನು ಹೇಳ್ ಕಳ್ಸಿದ್ ನಾವು ಮದ್ವೆ ಆಗ್ರಪ್ಪ ಅಂತ ಹೇಳಿ. ನಮ್ಗೂ ಆಸೆ ಇರಲ್ವಾ ನಮ್ಮ ಮಕ್ಳು ಮದ್ವೆ ಮಾಡ್ಬೇಕು, ಎಲ್ಲಾರನು ಕರೆದು ಊಟ ಹಾಕ್ಬೇಕು ಅಂತಾನೆ. ಆದ್ರೆ ಏನ್ ಮಾಡೋದು, ನಮ್ಮ ಮನೆ ಬರ್ದಾಗೆ ಅದಿಲ್ಲ. ಅದಕ್ಕೆ ನೋಡ್ದ ಈ ಪೊದ್ದುನು ನಾನು ಆಡ್ಕೊಂಬಂಗ ಆಗ್ಬಿಡ್ಲು. ಅವಳು ಕೇಳ್ತಾ ಇರೋದು ಇಬ್ರು ಮದುವೆಗೂ ಊಟ ಮಾಡಕ್ ಆಗ್ಲಿಲ್ವಲ್ಲ, ಪಾಯಸನೋ ಇಲ್ಲ ಒಬ್ಬಟ್ಟು ಏನಾದ್ರು ಮಾಡಿಸ್ತಾ ಇದ್ರಲ್ಲ, ಅದನ್ನ ಉಂಬಕ್ ಆಗ್ಲಿಲ್ವಲ್ಲ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇನೆ. ಅವಳಿಗೇನು ಇಲ್ಲ, ನೀನ್ ಕರೀಲಿಲ್ಲ ಅಂತ ಏನು ಬೇಜಾರೇನು ಇಲ್ಲ. ಸುಮ್ನಿರು, ಅವಳ ಮಾತಿಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಏ ಪೊದ್ದು, ಹೋಗ್ ನೀನು, ಹೋಗ್ ಒಳಕ್ ಹೋಗು. ಅದ್ಗೆ ಅಣ್ಣ ಬಂದ. ಇವ್ರು ಅಣ್ಣನ ಜೊತೆಗೆ ಬಂದರು. ಜಯಮ್ಮ, ಯಾವಾಗ ಬಂದೆ ನೀನು? ನಾನಿವಾಗ ನಿಮ್ಮೂರಿಗೆ ಹೊರಟಿದ್ದೆ. ನಾನು ಬಂದು ಇವಾಗ ಒಂದ್ ಸ್ವಲ್ಪ ತಾತು ನಮ್ಮೂರಿಗೆ ಹೊರಟಿದ್ದ. ಯಾಕಣ, ಯಾರು ಇವರು ನಿನ್ ಜೊತೆಗೆ ಬಂದಿರೋರು? ಇವರು ಅದೇ ಗೌಡ್ರು, ನಮ್ಮ ಪಕ್ಕದ ಊರವರು. ಇಬ್ರು ಹೆಣ್ಮಕ್ಳು ಇದ್ದಾರೆ. ನಿಮ್ ರವಿಗೆ ಹೆಣ್ಣು ನೋಡು ಅಂತ ಹೇಳಿದ್ದಲ್ಲ, ಅವರೇ ಇವರು. ನಿಮ್ಮ ಮನೆ ನೋಡ್ಬೇಕು ಅಂತಂದ್ರು. ಅದಕ್ಕೆ ನಮ್ಮ ಮನೆಗೆ ಹೋಗ್ಬಿಟ್ಟು ನನ್ನ ಹೆಂಡ್ತಿಗೆ ಹೇಳ್ಬಿಟ್ಟು ಹೋಗೋಣ ಬರ್ರಿ ಅಂತ ಹೇಳಿ ಕರ್ಕೊಂಬಂದೆ ಇಲ್ಲಿಗೆ. ಹೆಂಗೋ ನೀನು ಇಲ್ಲೇ ಇದೆಯಾ? ಗೌಡ್ರೆ ಬರ್ರಿ, ಇವಳೇ ನನ್ನ ತಂಗಿ ಜಯಮ್ಮ ಅಂತಾರ. ಇವಳು ಮಗುಗೇನೆ ನಿಮ್ಮ ಮಗಳನ್ನ ಕೇಳ್ತಾ ಇದ್ದಿದ್ದು. ಕುಕ್ಕ ಬರ್ರಿ ಕಡಿಕೆ. ನಮಸ್ಕಾರ ಕಣಮ್ಮ, ಚೆನ್ನಾಗಿದ್ದೀರಾ? ಹ್ಞೂ ಗೌಡ್ರೆ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ನಮ್ಮ, ನಾವು ಚೆನ್ನಾಗಿದ್ದೀವಿ. ನನ್ನ ಮಗಳನ್ನ ಕೇಳಿದ್ದ ಸಾವುಕಾರ. ನನ್ನ ತಂಗಿ ಮಗ ಇದ್ದಾನೆ, ಮದುವೆ ಮಾಡ್ಬೇಕು ಅಂತ ಹೆಣ್ಣು ನೋಡ್ತಾ ಇದ್ದಾಳೆ. ಅದಕ್ಕೆ ನಿಮ್ಮ ಮಗಳನ್ನ ಕೊಡ್ತೀರಾ ಅಂತನ. ನೋಡೋಣಪ್ಪ, ಹೆಂಗೋ ಗಂಡ್ಗೋ ಹೆಣ್ಗೂ ಒಂದ್ಕೆ ಆದರೆ ಮಾಡೋಕ್ಕಾಗುತ್ತೆ. ಮೊದಲು ನಿನ್ನ ತಂಗಿನೂ ಮನೇನು ತಂಗಿ ಮಗನು ನೋಡಬೇಕು, ಕರ್ಕೊಂಡು ಹೋಗು ಅಂತಂದೆ. ಬರ್ರಿ ಗೌಡ್ರೆ, ಇಲ್ಲೇ ನಮ್ಮ ಅಂತಕ್ಕೆ ಹೋಗಿ ನನ್ನ ಹೆಂಡ್ತಿಗೆ ಹೇಳಿ ಹೋಗೋಣ ಅಂತನ ಕರ್ಕೊಂಬಂದ ಸಾವುಕಾರ. ಏನಮ್ಮ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ, ಆವಾಗಲೇ ಹೇಳಿದ್ನಲ್ಲ. ಇನ್ನಲ್ಲಮ್ಮ ಕೇಳಿದ್ದು ಅವ್ರನ್ನ, ಜಯಮ್ಮ ಅವ್ರನ್ನ. ಅವ್ರ ಮಗುಗೆ ತಾನೆ ನನ್ನ ಮಗಳನ್ನ ಕೇಳಕ್ ಬಂದಿದ್ದೀವ್ರು. ಏ ಜಯಮ್ಮ, ಅದ್ಯಾಕೆ ಹಂಗೆ ನಿಂತ್ಕೊಂಡಿದ್ಯಾ? ಬಾಯಿ ಬಿಡ್ಕೊಂಡು ಮುಚ್ಕ ಬಾಯಿನ. ಅವ್ರು ಮಾತಾಡ್ಸ್ತಾ ಇರೋದು ಕೇಳ್ತಾ ಇಲ್ವಾ ನಿನ್ಗೆ? ಸರಿಯಾಗಿ ಮಾತಾಡ್ಸೋದು ಕಲ್ತ್ಕ. ಹೆಣ್ಣು ಕೊಡೋರವರು ನಮ್ಗಿನ್ನ ದೊಡ್ಡ ಶ್ರೀಮಂತರವರು. ಹೂನಣ್ಣ, ಚೆನ್ನಾಗಿದ್ದೀವಿ. ಹೌದಾ, ನಾವು ಇವಾಗ ನಿಮ್ಮ ಮನೆ ಕಡೆಗೆ ಹೊರಟಿದ್ವಿ, ನಿಮ್ಮೂರಿಗೆ. ನಿನ್ನ ಮಗನ ನೋಡ್ಕೊಂಡು ನಿಮ್ಮ ಮನೆ ನೋಡ್ಕೊಂಡು ಹಂಗೇನೆ ಮಾತಾಡ್ಸ್ಕೊಂಬರೋಣ, ಆಮೇಲೆ ಒಂದಿನ ಮಾತಾಡೋಣ ಅಂತನ ಹೇಳಿದೆ ಸಾವುಕಾರಿಗೆ. ಬರ್ರಿ ಹೋಗೋಣ ಅಂತ ಕರ್ಕೊಂಬಂದ. ಹೆಂಗು ನೀನು ಇಲ್ಲೇ ಸಿಕ್ಕಿದ್ದು ಒಳ್ಳೇದಾತು. ಸರಿ ಆತು ಕಣ. ನಿಮ್ಗೆ ಏನ್ ತಂಬರ್ಲಿ ಕುಡಿಯಕ್ಕೆ? ಕಾಪಿನೋ ಇಲ್ಲ ಶರ್ಬತ್ತೋ ಮಜ್ಜಿಗೆನೋ ಏನ್ ತಗೊಂಬರ್ಲಿ? ಏನು ಬೇಡಮ್ಮ, ಸದ್ಯ ನನ್ನ ಮಗಳಿಗೆ ಒಬ್ಬ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೆ. ಹೆಂಗೋ ನಿನ್ನ ಗಂಡ ನನ್ನ ತಂಗಿ ಮಗ ಇದ್ದಾನೆ ಒಳ್ಳೆಯವನು ಅಂತ ಹೇಳ್ದೆ, ಅದಕ್ಕೆ ನೋಡ್ಕೊಂಬರಕ್ಕೆ ಅಂತನ ಹೋಗ್ತಾ ಇದ್ದೀವಿ. ಜಯಮ್ಮ ಜಯಮ್ಮ, ನಡಿಯ ಹೋಗೋಣ ಊರಿಗೆ, ನಿಮ್ಮೂರಿಗೆ.
ಓ ಅಣ್ಣ ಅದು ನಮ್ಮ ರವಿಗೆ ಈಗಲೇ ಮದುವೆ ಬೇಡ, ಏನು ಬೇಡ, ಇನ್ನೊಂದೆರಡು ದಿವಸ ಮದುವೆ ಆಗಲ್ಲ ಅಂತ ಹೇಳ್ದ. ಅದಕ್ಕೆ ನಮ್ಮೂರಿಗೆ ಇವ್ರನ್ನ ಕರ್ಕೊಂಬರ್ಬೇಡ. ಯಾಕೆ ಜಯಮ್ಮ, ಯಾಕೆ ಏನಾಯ್ತು? ಅಲ್ಲ ಇಷ್ಟು ದಿನನ ಮದುವೆ ಮಾಡಬೇಕು ಹೆಣ್ಣು ನೋಡ್ಕೊಂಬ ಅಂತ ಹೇಳ್ತಿದ್ದೆ. ಹೆಣ್ಣು ನೋಡ್ಕೊಂಬಂದ್ರೆ ಈಗ ಗಂಡಿನ ಬಂದು ಕುಕ್ಕೊಂಡಾಗ ನಿಮ್ಮೂರಿಗೆ ಬರಬೇಕು ಅಂತಂದ್ರೆ ಈಗ ಮದುವೆ ಆಗಲ್ಲ ಅಂತ ಹೇಳ್ತಾನೆ ಅಂತ ಹೇಳ್ತೀಯ? ಏನು ಆಟ ಆಡ್ತಾ ಇದ್ದೀನಿ ನೀನು? ನನ್ನ ಮರ್ಯಾದೆ ಕಳಿತೀಯ? ಅಯ್ಯೋ ಅಣ್ಣ, ಅದು ಏನಾಯ್ತು ಅಂದ್ರೆ ಏನಾಯ್ತು ಇವಾಗ? ನಿನ್ನ ಗಂಡ ಬೇಡ ಅನ್ನ, ನಿನ್ನ ಮಗ ಬೇಡ ಅಂತ ಅನ್ನ, ಏನಾಯ್ತು ಹೇಳು? ಅಲ್ಲ ಈಗ ಎಲ್ಲ ನಾವು ಒಪ್ಕೊಂಡೇವ್ರೆ, ಅವ್ರು ಗೌಡ್ರು ಕೊಡ್ತೀವಿ ಅಂತಾನೆ, ಈಗ ಬೇಡ ಅಂತ ಹೇಳ್ತಾ ಇದ್ಯಾ? ನನ್ನ ಮರ್ಯಾದೆ ಏನಾಗಬೇಡ ಅವ್ರ ಮುಂದೆ. ಏನ್ ಸಾವ್ಕಾರ್ರೆ, ಏನಾಯ್ತು? ಯಾಕೆ? ಏನೂ ಇಲ್ಲ, ಈರಿ ಗೌಡ್ರೆ, ಏನೋ ಹೇಳ್ತಾ ಇದ್ದಾಳೆ ನನ್ನ ತಂಗಿ, ಈರಿ ಒಂದು ನಿಮಿಷ. ಹೌದಾ, ಸರಿ ಆಯ್ತು. ಅಯ್ಯೋ ಅಣ್ಣ, ಮೊದ್ಲು ಅವ್ರನ್ನ ಕರ್ಕೊಂಡೋಗು, ಅವ್ರೂರಿಗೆ ಬಿಟ್ಟು ಬರೋಗು. ಈಗ ಸದ್ಯಕ್ಕೆ ಬೇಡ, ಇನ್ನೊಂದ್ ದಿವಸ ಹೋಗೋಣ ಅಂತ ಹೇಳಿ, ಆಮೇಲೆ ನಿಮ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ಯಪ್ಪ ಯಪ್ಪ, ಜಯತ್ತೆ ಮಗ ರವಿ ಮಾಮ ಆಳೆ ಮದ್ವೆ ಆಗ್ಯವನಂತೆ, ನಮ್ಮನ್ ಕರ್ದೇ ಇಲ್ಲ ನೋಡು, ಹೊಂಬಕ್ಕಿಟ್ಬೇಕಾಗತ್ತೆ ಅಂತಾನ. ಏನ್ ಪದ್ದು, ಏನ್ ಹೇಳ್ತಾ ಇದ್ಯಾ? ನಿಮ್ ರವಿ ಮಾಮ ಆಲೆ ಮದ್ವೆ ಆಗ್ಯವನಂತ ನಿನಗೆ ಯಾರು ಹೇಳಿರ ಹಂಗಂತಾನ? ಯಾ ಸಾಕಮ್ಮನೆ ಹೇಳಿದ್ದು, ಬೇಕಂದ್ರೆ ಅತ್ತೆನ ಕೇಳು ಮದ್ವೆ ಆಗ್ಯವನೋ ಇಲ್ವೋ ಅಂತಾನ. ಏನ್ ಜಯಮ್ಮ ಪದ್ದು ಹಿಂಗ್ ಹೇಳ್ತಾ ಇದ್ದಾಳೆ? ನಿನ್ ಮಗ ಆಲೆ ಮದ್ವೆ ಆಗ್ಯವನ? ಅಣ್ಣ, ಅದು ಏನಾಯ್ತು ಅಂದ್ರೆ, ಕತೆ ಪುರಾಣ ಹೊಡಿಬೇಡ, ಪದ್ದು ಹೇಳ್ತಾ ಇರೋದು ನಿಜಾನ ಸುಳ್ಳ ಹೇಳು ಅಷ್ಟೇನಿ. ಅದಕ್ಕೇನಾ ನಿಮ್ಮ ಮನೆಗೆ ಬರ್ತಾರೆ ಇವತ್ತು ನೋಡಕ್ಕೆ ಅಂತಂದ್ರೆ ಹೋಗೋದು ಬೇಡ, ಇನ್ನೊಂದ್ ದಿವಸ ಬರ್ಲಿ, ಅದು ಇದು ಅಂತ ಹೇಳ್ತಿದ್ದಲ್ಲ ಕತೆನ ಇಷ್ಟೊತ್ತುನು. ಇದಕ್ಕೇನಾ? ಅಯ್ಯೋ ಅಣ್ಣ, ಒಂದ್ ಸ್ವಲ್ಪ ಮೆತ್ತು ಮಾತಾಡೋ, ಅವ್ರಿಲ್ಲೇ ಕೂತ್ಕೊಂಡವ್ರೆ. ಏನ್ ಮೆತ್ತು ಮಾತಾಡೋದು? ಅದೇನು ಅಂತನ ಸರಿಯಾಗಿ ಹೇಳು. ಅದು ಅದು ನಮ್ ರವಿ ಮದ್ವೆ ಆಗಿ ಆಲೆನೆ ಹೆಂಡ್ತಿ ನಮ್ಮ ಮನೆಗೆ ಕರ್ಕೊಂಡ್ ಬಂದೇವನೆ. ಆಲೆ 2 ದಿವಸ ಆತು ಅವ್ರ ಮನೆಗೆ ಬಂದು. ಮದ್ವೆ ಆಗಿ ಹೆಂಡ್ತಿನ ಕರ್ಕೊಂಬಂದೇವನ? ನನಗೆ ಯಾಕೆ ಹೇಳ್ದೆ? ಹೆಣ್ಣು ಹುಡ್ಕು ಮದ್ವೆ ಮಾಡ್ಬೇಕು ಅಂತಾನ ನೋಡು. ಪಾಪ ಅವ್ರು ಇಷ್ಟಪಟ್ಟು ಅಲ್ಲೇನೆ ಹೆಣ್ಣು ಕೊಡಕ್ಕೆ ಒಪ್ಕೊಂಡಿದ್ರು. ಮನೆ ನೋಡ್ಕೊಂಬರೋಣ ನಡೀರಿ ಗೌಡ್ರಿ ಅಂತ ಹೇಳಿ ಬಂದ್ರು. ಆದ್ರೆ ಈಗ ನೋಡಿರಿ ನಿನ್ ಮಗ ಅಲ್ಲೇ ಮದ್ವೆ ಆಗಿದ್ದಾನೆ ಅಂತ ಹೇಳ್ತಾ ಇದ್ಯಾ? ಏನ್ ಸಾವ್ಕಾರ್ರೆ, ಏನಿದು? ನಿನ್ ತಂಗಿ ಮಗ ಆಗ್ಲೇನೆ ಮದ್ವೆ ಆಗಿ ಹೆಂಡ್ತಿನ ಕರ್ಕೊಂಡ್ ಬಂದೇವನ ಮನೆಗೆ? ಗೌಡ್ರೆ ಸಿಟ್ ಮಾಡ್ಕೋಬೇಡ್ರಿ, ಈ ವಿಷಯ ನನಗೆ ಗೊತ್ತಿರಲಿಲ್ಲ, ನನಗೂ ಇವಾಗಲೇ ಗೊತ್ತಾಗಿದ್ದು. ಇಲ್ದಿದ್ರೆ ನಿನ್ನ ಮಗಳನ್ನ ನಾನು ಕೇಳ್ತಾನೆ ಇರಲಿಲ್ಲ, ನನ್ನ ತಂಗಿ ಮಗುಗೆ ಮದುವೆ ಮಾಡ್ಕೊಡ್ರಿ ಅಂತಾನ. ನನಗೂ ಇವಾಗಲೇ ವಿಷಯ ಗೊತ್ತಾಗ್ತಾ ಇರೋದು ಈ ಜಯಮ್ಮ ಹೇಳಿದ್ಮೇಲೆ. ಏನ್ ಸಾವ್ಕಾರ್ರೆ, ಅಲ್ಲ ನಿನ್ ತಂಗಿ ಮಗ ಇಂತ ನಂಬೋದು ನನಗೆ ಗೊತ್ತಿರಲಿಲ್ಲ. ಭಾರಿ ಒಳ್ಳೆಯವನು, ನನ್ನ ಮಾತು ತೆಗೆದಾಕಲ್ಲ ಅಂತ ಹೇಳ್ತಿದ್ರಿ. ನೋಡಿದ್ರ ಇವತ್ತು ಎಂತ ಕೆಲಸ ಮಾಡಿದಾನೆ. ಅಯ್ಯೋ ಗೌಡ್ರೆ, ಈ ವಿಷಯ ನನಗೂ ಗೊತ್ತಿರಲಿಲ್ಲ, ಪಾಪ ಅವ್ರಿಗೂ ಗೊತ್ತಿಲ್ವಂತೆ, ಏನು ಮಾಡ್ತಾರೆ ಹೇಳ್ರಿ? ಗೊತ್ತಿದ್ರೆ ನಿಮ್ಮನ್ನ ಕೇಳ್ತಾನೆ ಇರಲಿಲ್ಲ ಹೆಣ್ಣು ಕೊಡ್ರಿ ಅಂತಾನ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನಾನು ನನ್ನ ಸಂಬಂಧಿಕೃತಾಗೆಲ್ಲ ಹೇಳ್ಕೊಂಡಿದ್ದೆ, ನನ್ನ ಮಗಳಿಗೆ ಒಬ್ಬ ಒಳ್ಳೆ ಹುಡುಗ ಸಿಗ್ತಾ ಇದ್ದಾನೆ, ನಮಗಿನ ಶ್ರೀಮಂತರ ಅಲ್ದಿದ್ರು ಪರವಾಗಿಲ್ಲ, ಸುಮಾರಕ್ಕೆ ಇದ್ದಾರೆ, ಚೆನ್ನಾಗೇ ಇದ್ದಾರೆ, ಹುಡುಗ ಮಾತ್ರ ಅಪ್ಪಟ ಅಪರಂಜಿ ಅಂತೆ, ಸಾವುಕಾರ ಸಿದ್ದಪ್ಪರ ತಂಗಿ ಮಗ ಅಂತ ನಾ ಹೇಳಿದಕ್ಕೆ ಎಲ್ಲರೂ ಖುಷಿ ಪಟ್ಟಿದ್ರು ನಮ್ಮ ಮನೆಗೆ ಎಲ್ಲರೂ. ಅಂತದ್ರಾಗೆ ಹಿಂಗಾಗೈತೆ ಅಂತ ಗೊತ್ತಾದ್ರೆ ನನ್ನ ಬಾಯಿಗೆ ಬಂದಂಗೆ ಬೈತಾರೆ. ಇಂಥ ಸಂಬಂಧನ ಹುಡ್ಕಕ್ಕೆ ಹೋಗಿದ್ದು ನೀನು ನನ್ನ ಮಗಳಿಗೆ ಅಂತಾನ. ನನ್ನ ಹೆಂಡ್ತಿನೇ ಮರ್ಯಾದೆ ಕೊಡಲ್ಲ ಇವಾಗ ನಿಮ್ಮಿಂದನ. ಇವಾಗ ಏನು ಮಾಡೋಕ್ಕಾಗುತ್ತೆ ಗೌಡ್ರಿ, ಆಗಿದ್ದಾಗೋತು, ಕ್ಷಮಿಸ್ಬಿಡ್ರಿ. ಛೇ, ನಿಮ್ಮ ಮುಖ ನಮಗೆ ತೋರಿಸ್ಬೇಡ್ರಿ. ಏನೋ ಒಳ್ಳೆಯವರು ಅಂತ ಹೇಳಿ ನಿಮ್ಮ ಮಾತು ಕೇಳ್ಕೊಂಡು ಬಂದಿದ್ಕೆ ಒಳ್ಳೆ ಮರ್ಯಾದೆನೇ ಸಿಕ್ತು ನಿಮ್ಮ ತಾಗೆ. ಈಗ ನಮ್ಮೂರಾಗೆಲ್ಲ ಆಡ್ಕೊಂತಾರೆ, ಗೌಡ ಮಗಳಿಗೆ ಒಳ್ಳೆ ಹುಡುಗನ ಹುಡುಕ್ತೀನಿ ಅಂತ ಹೇಳಿ, ಈಗ ಅವ್ನು ಯಾರನ ಯಾವಳ ನಾಳೆ ಕಟ್ಕೊಂಡ್ ಅಂತ ಹೇಳಿ ಆಡ್ಕೊಂಡು ನಗ್ತಾರೆ ಅಲ್ಕಿಸ್ಕೊಂಡು. ನಿಮ್ಮಿಂದ ನೋಡ್ರಿ ನಾನು ಎಷ್ಟು ಅವಮಾನ ಅನುಭವಿಸ್ಬೇಕಾಗೈತೆ ನಮ್ಮೂರಾಗ. ಇವಾಗ ಬತ್ತೀನಿ ನಾನು, ಅಲ್ಲ ಹೋಗ್ತೀನಿ, ಬರಲ್ಲ ಇನ್ಮೇಲೆ ನಿನ್ನ ಮನೆಗೆ. ಗೌಡ್ರೆ ನಿಂತ್ಕೊಳ್ರಿ ಗೌಡ್ರೆ ಅದೇನಾಯ್ತು ಅಂದ್ರೆ, ಛೇ ಏನ್ ಜಯಮ್ಮ ನೋಡ್ದಾ, ಅವ್ರು ನನ್ನ ಹೆಂಗ್ ಬೈದ್ಬಿಟ್ಟು ಹೋದ್ರು ಅಂತಾನ. ನಿನ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ಒಪ್ಸಿದ್ದೆ ಅವ್ರನ್ನ, ಹೆಣ್ಣು ಕೊಡಕ್ಕೆ ಒಪ್ಕೊಂಡಿದ್ರು. ಎಲ್ಲ ಹಾಳು ಮಾಡಿಬಿಟ್ಟ ನಿನ್ನ ಮಗ. ಇದು ನಾ ಮೊದಲೇ ಹೇಳಕ್ಕೆ ಏನಾಗಿತ್ತು? ಛೇ, ನನಗಂತೂ ಇವಾಗ ಏನು ಮಾಡೋದು ಅಂಬೋದೇ ಗೊತ್ತಾಗ್ತಾ ಇಲ್ಲ. ಪಾಪ ನನ್ನ ಒಳ್ಳೆಯವರು ಅಂತ ಹೇಳಿ ತಿಳ್ಕೊಂಡು ನನ್ನ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡಿದ್ರು ಹೆಣ್ಣು ಕೊಡಕ್ಕೆ. ಅಯ್ಯೋ ಅಣ್ಣ, ಹಿಂಗಾಗುತ್ತೆ ಅಂತ ನನಗೇನು ಗೊತ್ತಿತ್ತು ಹೇಳು? ಅವನು ಮಾಡ್ಕೊಂಬಂದಿರೋ ತಪ್ಪಿಗೆ ನನ್ನ ಯಾಕಣ ಬೈತಾ ಇದೆಯಾ ನೀನು? ಇದ್ರಾಗ ನನ್ನ ತಪ್ಪು ಏನೈತಿ ಹೇಳು? ನಾನೇ ನನಗೆ ಹೇಳ್ಕೊಟ್ಟು ಕಳಿಸಿದ್ನ, ಹೋಗಪ್ಪ ಮದ್ವೆ ಆಗ್ಬಾ ಅಂತಾನ. ಏನೋ ಒಟ್ಟಿನಲ್ಲಿ ನನ್ನ ಮಕ್ಕಕ್ಕೆ ಮಸಿ ಬೆಳೆದ್ರಿ ನೀನು ನಿನ್ನ ಮಗ ಇಬ್ರು ಸೇರ್ಕೊಂಡು. ಅಯ್ಯೋ ಅದ್ಗೆ ಏನದ್ಗೆ? ಅಲ್ಲ ನಮ್ಮ ರವಿಯಿಂದ ನಾನು ಎಷ್ಟು ಅವಮಾನ ಅನ್ಭವಿಸ್ಬೇಕು? ನಮ್ಮ ಅಣ್ಣ ಏನೋ ಅವಮಾನ ಅನ್ಭವಿಸಂಗಾಯ್ತು ಅವನಿಂದನ. ಛೇ, ಎಂತ ಕೆಲಸ ಆಗೋತಲ್ಲಪ್ಪ. ಆ ರಂಗಿ ಮಗಳು ನೋಡು ಹೆಂಗೆ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿ ಬಂದು ಸೇರ್ಕೊಂಡವಳೆ ನಮ್ಮ ಮನೆಗೆ. ಥೂ, ಹಾಳಾದೋಳು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.